ಈ ಕಾಲದಲ್ಲಿ 2-3 ಬಸ್ ಆಕ್ಸಿಡೆಂಟ್ ಆಗೋಗಿದೆ ಇಂಡಿಯಾದಲ್ಲಿ. ಅದರಲ್ಲಿ ಸಾಕಷ್ಟು ಜನ ಸತ್ತೋಗ್ತಾ ಇದ್ದಾರೆ. ಯಾಕೆ ಎಸ್ಕೇಪ್ ಆಗ್ತಾ ಇಲ್ಲ ಅವರು? ಅದಕ್ಕೆ ರೀಸನ್ ಏನಂದರೆ, ಬಸ್ಸಲ್ಲಿ AC ಕ್ಲೋಸ್ಡ್ ರೂಮಲ್ಲಿ, ಬಸ್ ಆಗಿರ್ಬೋದು, ನಿಮ್ಮ ಬೆಡ್ರೂಮ್ ಆಗಿರ್ಬೋದು, ಅಥವಾ ಟ್ರೈನ್ ಆಗಿರ್ಬೋದು, ಈ ಥರ ಕ್ಲೋಸ್ಡ್ ಏರಿಯಾದಲ್ಲಿ ಏನೇ ಶಾರ್ಟ್ ಸರ್ಕ್ಯೂಟ್ ಆದರೆ ಕೇಬಲ್ ಬರ್ನಿಂಗ್ ಆಗುತ್ತೆ. ಕೇಬಲ್ ಬರ್ನಿಂಗ್ ಆದಾಗ ಕೇಬಲ್ಸು ಕಾರ್ಬನ್ ಮೊನಾಕ್ಸೈಡ್, ಬರ್ನಿಂಗ್ ಕೇಬಲ್ಸು ಕಾರ್ಬನ್ ಮೊನಾಕ್ಸೈಡು, ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ನ ರಿಲೀಸ್ ಮಾಡ್ತವೆ. ಅದರಿಂದ ನಾವು ನಿದ್ದೆಯಲ್ಲಿದ್ದಾಗ ಕಾರ್ಬನ್ ಮೊನಾಕ್ಸೈಡ್ ಇನ್ಹೇಲ್ ಆಗಿ ನಾವು ಅನ್ಕಾನ್ಷಿಯಸ್ ಆಗಿಬಿಡ್ತೀವಿ. ಅದರಿಂದ ನಾವು ಬಸ್ ಆಕ್ಸಿಡೆಂಟ್, ಫೈರ್ ಆಕ್ಸಿಡೆಂಟಲ್ಲಿ ನಾವು ಸಿಕ್ಕಾಕ್ಕೊಂಡು ಸಾಯ್ತಾ ಇದ್ದೀವಿ. ಇದಕ್ಕೆ ರೀಸನ್ ಏನಂದರೆ, ಇದಕ್ಕೆ ಎಸ್ಕೇಪ್ ಆಗೋ ಚಾನ್ಸ್ ಇನ್ಫಾರ್ಮೇಷನ್ ಏನಂದರೆ, ಈ ಥರ ನೀವು ಆಕ್ಸಿಡೆಂಟಲ್ಲಿ ಎಸ್ಕೇಪ್ ಆಗಬೇಕಂದ್ರೆ ಖಂಡಿತ ನಿಮಗೆ ಒಂದು 30 ಜನ ಆ ಬಸ್ಸಲ್ಲಿ ಪ್ಯಾಸೆಂಜರ್ಸ್ ಇದ್ದರೆ, 2-3 ಜನ ಖಂಡಿತವಾಗಿ ಅವೇಕನ್ ಆಗಿರ್ಬೋದು. ಸೊ ಅವರು ನಿದ್ದೆಯಲ್ಲಿರಲ್ಲ ಜನರಲ್ಲಾಗಿ. ಅವ್ರಿಗೆ ಸ್ಮೆಲ್ ಬಂದಿರುತ್ತೆ, ಬಟ್ ಅವರು ನೆಗ್ಲೆಕ್ಟ್ ಮಾಡಿರ್ಬೋದು, ನಮ್ಗೆ ಯಾಕೆ ಅಂತಂದು ಬಿಟ್ಟಿರ್ಬೋದು. ಖಂಡಿತ ಆ ಥರ ಆ್ಯಕ್ಟಿವಲ್ಲಿದ್ದಾಗ ಇದ್ದವರು ಎಸ್ಕೇಪ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಅವೇಕನ್ನು, ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಕಾರ್ಬನ್ ಮಾನಾಕ್ಸೈಡ್ ಇನ್ಹೇಲ್ ಮಾಡಿದ್ರು ಸ್ವಲ್ಪ ಟೈಮ್ ಸಿಗಿರ್ಬೋದು, ಬಟ್ ಅವರು ಲೇಟ್ ಮಾಡಿದ್ರು ಅವ್ರೂ ಕೋಮಾ ಹೋಗ್ಬೋದು. ಯಾಕಂದರೆ ಫಸ್ಟ್ ಕಾರ್ಬನ್ ಮಾನಾಕ್ಸೈಡ್ ಇನ್ಹೇಲ್ ಮಾಡಿದ್ರೆ ನೀವು ಡೋಸಿ ಆಗ್ತೀರಾ, ಆಮೇಲೆ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಸ್ಟಾಪ್ ಆಗುತ್ತೆ. ಅಂದರೆ ನೀವು ಎಲ್ಲಿದ್ದೀರಿ, ನೀವು ಹೆಂಗೆ ಎಸ್ಕೇಪ್ ಆಗಬೇಕು ಅನ್ನೋ ಯೋಚನೆ ಬಿಟ್ಬಿಡ್ತೀರಾ, ಸ್ಟಾಪ್ ಆಗುತ್ತೆ. ಆಮೇಲೆ ನೀವು ಅನ್ಕಾನ್ಷಿಯಸ್ ಆಗಿಬಿಡ್ತೀರಿ. ಸೊ ಇದರಿಂದ ಯಾರು ಅವೇಕನ್ ಆರ್ ಸ್ಲೀಪಿಂಗ್ ಯಾರಾದ್ರೂ ನೀವು ಈ ಥರ ಸ್ಮೆಲ್ ಬಂದರೆ, ಕ್ಲೋಸ್ಡ್ ಏರಿಯಾದಲ್ಲಿ ಬರ್ನಿಂಗ್, ಫೈರ್ ಆಕ್ಸಿಡೆಂಟ್ ಸ್ಮೆಲ್ ಬಂದರೆ ಇಮಿಡಿಯೇಟಾಗಿ ನೀವು ಎಲ್ಲ ಜನರನ್ನ ಅಲರ್ಟ್ ಮಾಡಿರಿ. ನಿಧಾನವಾಗಿ ವಿತೌಟ್ ಪ್ಯಾನಿಕ್ ಎಸ್ಕೇಪ್ ಆಗೋ ಚಾನ್ಸ್ನ, ಎಸ್ಕೇಪ್ ಆಗೋ ಪ್ಲ್ಯಾನ್ನ ನೀವು ನೋಡಬೇಕು. ನೀಟಾಗಿ ನಿಧಾನವಾಗಿ ಎಸ್ಕೇಪ್ ಆಗೋ ಪ್ರಯತ್ನ ಪಡಬೇಕು ನೀವು. ಅದು ಹೆಂಗಂದರೆ, ಕೂತ್ಕೊಂಡು ಹುಡುಗರ ಥರ ನೀವು ಕ್ರಾಲ್ ಮಾಡಬೇಕಾಗತ್ತೆ. ಫೈರ್ ಆಕ್ಸಿಡೆಂಟಲ್ಲಿ ಒಂದು ರೂಮಲ್ಲಿ, ಬಸ್, ಟ್ರೈನ್ ಎಲ್ಲಾದ್ರೂ ಮೋಸ್ಟ್ ಆಫ್ ದ ಡೇಂಜರಸ್ ಗ್ಯಾಸಸ್ಸು ಮೇಲಿರ್ತವೆ, ಕೆಳಗೆ ಸ್ವಲ್ಪ ಸ್ಮೋಕ್ ಕಮ್ಮಿ ಇರುತ್ತೆ. ಅದರಿಂದ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಅಲ್ಲಿ ಆಕ್ಸಿಜನ್ ಸಿಗುತ್ತೆ, ನೀವು ಎಸ್ಕೇಪ್ ಆಗೋ ಚಾನ್ಸ್ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ಖಂಡಿತವಾಗಿ ಕೂತ್ಕೊಂಡು ನೀವು ಕ್ರಾಲ್ ಮಾಡಬೇಕು. ಫಸ್ಟ್ ನೀವು ಸ್ಮೆಲ್ ಬಂದರೆ ಪ್ಯಾಸೆಂಜರ್ ಅಲರ್ಟ್ ಮಾಡಿರಿ, ಎಲ್ಲರ ಜನ ಕೇಳ್ರಿ, ನಿಮಗೆ ಇದೇ ಥರ ಸ್ಮೆಲ್ ಬರ್ತಾಯಿದೆ ಅಂತ ಕೇಳ್ರಿ. ಅವರು ಹಂಗೆ ಹೇಳಿದ್ರೆ ಎಲ್ಲ ಜನ ಅಲರ್ಟ್ ಮಾಡ್ಕೊಂಡು ಬಸ್ನ ಸ್ಟಾಪ್ ಮಾಡ್ಕೊಂಡು ಕಂಪ್ಲೀಟ್ ಡೋರ್ಸ್ ಎಲ್ಲ ಓಪನ್ ಮಾಡ್ಕೊಂಡು ವೆಂಟಿಲೇಷನ್ ಮಾಡಿಕೊಡ್ರಿ. ಸ್ಟಾಪ್